ಇವತ್ತು ಮಳೆ ಜೋರು ಮಳೆ ಬಂದು 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 ಒಂದೊಂದು ಗಿಡನೂ ಸುಸೂತ್ರ ಆಗೋಲ್ಲ. ಎಲ್ಲ ಗಿಡ ಕೊಳತು ಹೊಂಟುಬಿಟ್ಟ. ಬೇರೆ ಹೋಗೋನು ಹಂಗೆ ಏನೇನು ಚಲೋ ಆಗೋರು. ಅಯ್ಯೋ ದೇವ್ರೇ ಏನು ಮಾಡ್ದ ದೈವ. ಲೇ ದೈವ, ಯಾರು ಕರೆದಿದ್ದು? ಅದಕ್ಕೆ ಮರಿ ಇಬ್ರು ನೀನು ಸರ್ಪ್ರೈಸಾಗಿ ಬಂದುಬಿಟ್ಟಿರಲ್ಲ. ಚೂರು ಸುಳು ಕೊಡ್ದಂಗೆ ಒಂದು ಫೋನ್ ಮಾಡಬಾರ್ದೇನ? ಹೋಗ ಅದಕ್ಕೆಮ್ಮ ಫೋನ್ ಮಾಡಿದ್ದೆ ನಾನು. ನೀ ಹೊರಗದೆ ಅಂತ ಹೇಳಿದ್ರು ಅವ್ರು ಫೋನ್ನವ್ರು. ಅದಕ್ಕೆ ಹೊರಗದ ಅಂತೇಳಿ ಅಂತ ಹೇಳಿ ಬರಂದ ನೋಡೇ ಬಿಡೋಣ ಅಂತ ಹೇಳಿ ಬಂದ್ರೆ ನೀನು ಹೊರಗೆ ಅದಿಯಲ್ಲ. ನಾ ಹೊರಗದೇನೆ ಅಂತ ಫೋನ್ನವ್ರಿಗೆ ಹೆಂಗೆ ಗೊತ್ತಾಕತಿ? ನಾ ಹೊರಗಿರೋದು ನಮ್ಮ ಮನೆ ಒಳಗಿನವ್ರಿಗೆ ಗೊತ್ತಿರಂಗಿಲ್ಲ. ಅದು ಹೆಂಗೆ ಅವ್ರಿಗೆ ಗೊತ್ತಾತು? ಏನನ ನಾ ಫೋನ್ ಮಾಡಿದಾಗ ಅವ್ರು ಹಂಗೆ ಹೇಳಿದ್ರು. ಅವರು ಏನು ಹೇಳಿದ್ರು ಅಂತ ಒಂದ್ಸರಿ ಹೇಳ್ತೇನೆ. ಹೇಳ್ತೀನಲ್ಲ, ನೀವು ಕರೆ ಮಾಡಿದ ಚಂದಾದಾರರು ಹೊರವಲಯದಲ್ಲಿ ಕೆರೆ ಹೊಲೆಯಲು ಹೋಗಿದ್ದಾರೆ ಅಂದರು. ಫೋನ್ ಮಾಡಿದವ್ರು ಹೆಂಗೆ ಹೇಳಿದ್ರಾ? ಬಾಬಾ ಫೋನ್ನಾಗ ಮಾತಾಡ್ಬೇಕು ಈ ಹುಡುಗಿ ಹುಡುಗನ. ಅದಕ್ಕೆಮ್ಮ ಹುಡುಗಿ ವಯಸ್ಸು ಬರಾಕತ್ತಿತ್ತು. ನೀವು ಕರೆ ಮಾಡಿದ ಚಂದಾದಾರರು ಹೊರವಲಯದಲ್ಲಿ ಕೆರೆ ಹೊಲೆಯಲು ಹೋಗಿದ್ದಾರೆ ಅಂತ ಹೇಳಿದ್ರಪ್ಪ. ಮತ್ತು ಯಾಕೆ ಹಿಂಗೆ ಚಪ್ಪಲಿ ಹೊಲ್ಯಾಕೆ ಹೋಗ್ಬಿಟ್ಲು ಹೊರಗೆ ಅಂತ ಮತ್ತು ನಾನು ಅನ್ಕೊಂಡೆ ಹೊರದ್ಗಿರಿ ಚಪ್ಪಲಿ ಅಂತ ಹೊಲ್ಯಾಕತ್ತಾಳನ. ಹೆಂಗೂ ಫೋನ್ನವ್ರು ನೋಡು ಎಷ್ಟು ಡೆವಲಪ್ಮೆಂಟ್ ಆಗ್ಯಾರ, ಅದು ಎಲ್ಲ ಗೊತ್ತಾಕತ್ತವ್ರಿಗೆ ಅಂದು ಮತ್ತು ನಾವು ಹಂಗಾರೆ ಹೋಗೋಣ ಬಾ ಅಕ್ಕ ಅಂಥೇಳಿ ನಾನು ಅಕ್ಕ ಇಬ್ಬರು ಬಂದ್ವಿ. ಹಂಗಾರೆ ಮುಂದಿನ ದಿನದೊಳಗೆಲ್ಲ ನಾವು ಅಡುಗೆ ಮಾಡೋದು ಗೊತ್ತಾಕತ್ತೇನ ಫೋನ್ನವ್ರಿಗೆ? ಕರೆಗೊಂದ್ರು ಹೇಳಿದ್ರೆ ನಿನಗೆ ಹಂಗೆ ಫೋನ್ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆತ? ಅಯ್ಯೋ ದೇವ್ರಿ, ಹಂಗಾರೆ ಹುಡುಗರ ಕೈಯಾಗ ಒಂದೊಂದು ಫೋನ್ ಕೊಡಿಸಿ ಹುಡ್ರು ಎಲ್ಲೆಲ್ಲದಾರ ಏನೇನು ಮಾಡಕತ್ತಾರ ಅಂತ ಹೇಳೆಲ್ಲ ಕಂಡುಹಿಡಿಬೋದೇನು ನಾವು? ಹೌದೇನ? ಆದರೂ ಆಗ್ಬೋದು. ಕೊಡಿಸಿ ನೋಡು ನನ್ನ ಫೋನ್, ಗೊತ್ತಾಕತಿ. ಅಲ್ಲ ಅದಕ್ಕೆಮ್ಮ ನಿಂಗೇನು ಕಮ್ಮಿ ಆಗೈತಿ ಅಂತ ನೀ ಕೆರ ಹೊಲ್ಯಾಕೆ ಹೋಗಿದ್ದಿ? ನಿನ್ನಂತ್ರ ನೀನು ಭಾರಿ ನೋಡುವ. ಮನ್ಯಾಗ ಬೇಕಾದಷ್ಟು ಕೆಲಸದವು. ತಪ್ಪಲಿ ಹರಿದು ಹೋದ್ರೆ ಬೇರೆ ಹೊಸ ತಗೊಂಡ್ರಾತು. ಕೆರ ಹೊಲ್ಯಾಕೆ ಹೋಗಿದ್ದೆ ನೀನು? ಹೋಗ, ನಾನು ಯಾ ಕೆರ ಹೊಲೀಲಿ ನೋಡ್ತೀಯ? ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಗಿಡದ ವಸಂತ ಮಾಡ್ಕೊಂತ ಕುಂತಾನೆ. ಗಿಡ ಎಲ್ಲ ಬಾಡಿಗೆವು ಅಂಥೇಳಿ ನಾನು ಅಲ್ಲಿ ಇಲ್ಲೆಲ್ಲ ನೋಡಿಲ್ಲ. ಭಾಳ ಅಂದ್ರೆ ಭಾಳ ಜವಳು ಹತ್ತಿ ಎಲ್ಲ ಬುಡ ಎಲ್ಲ ಹಾಳಾಗಕತ್ತವು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡೀನಿ. ಎಷ್ಟೊತ್ತಿನ ಕೆರ ಹೊಲೀಲಿ ಹಂಗಾರಕ್ಕಿ ಫೋನ್ನಾಗ ಮಾತಾಡೋದಕ್ಕಿ ಬ್ಯಾಂಗ್ಲಿ ಎಲ್ಲ ಸುಳ್ಳು ಹೇಳಿದ್ಲು ನೋಡು ಅದಕ್ಕೆಮ್ಮ. ಅಯ್ಯೋ ದೇವ್ರೇ, ನಾ ಅಕ್ಕಿ ಮಾತು ನಂಬ್ಕೊಂಡು ಮೋಸ ಹೋದ್ ನೋಡು. ಹೋಗ್ಲಿ ಬಿಡು, ನಾವು ಇಲ್ಲೇ ಆಸ್ಪತ್ರೆಗೆ ಬಂದಿದ್ದೆ. ಹಂಗೆ ಮತ್ತೆ ನೀನು ಮನ್ಯಾಗಿರ್ತಿ. ಹೊಟ್ಟೆ ಭಾಳ ಹಸ್ಬಿಟ್ಟಿತ್ತು. ಇನ್ನು ಹೋಟ್ಲಿಗೆ ಹೋಗಿ ಹಾಳ ಮುಳ್ಳ ತಿನ್ನೋದು ಏನು? ನೀನು ಮನ್ಯಾಗ ಚಲೋ ಅಡುಗೆ ಮಾಡ್ತಿ. ಹೋಟ್ಲಿಗಿಂತ ಭಾಳ ಚಲೋ ಅಡುಗೆ ಮಾಡ್ತಿ. ನಿನ್ನ ಮನ್ಯಾಗ ಬಂದು ಉಂಡು ಹೋದ್ರಾತು ಅಂತ ಹೇಳಿದ್ನೆ ಅಕ್ಕವ್ಗ. ನಾನು ಅಕ್ಕವ ಇಬ್ಬರು ಬಂದೆ ನೋಡು. ಯಾಕಿಲ್ಲ, ಮಾಡಂತ ತಗೊಳ್ಬಾ. ಚಲೋ ಅಡುಗೆನ ಮಾಡಿ ಹಾಕೋಣ. ಭಾಳ ದಿನಕ್ಕೆ ಬಂದಿರಿ ಅಡುಗೆ ಮರಿಬ್ರು. ನಾ ಮಾಡಲಿಲ್ಲ ಹೆಂಗೆ? ಬರ್ರಿ ಒಳಗೆ ಬರ್ರಿ. ಅಲ್ಲ, ಒಬ್ಬೊಬ್ಬರ ಬಂದಂಗಲ್ಲ, ಇಬ್ಬಿಬ್ರು ಬಂದಾರ. ತಿನ್ನೋದು ಸೇರಕ್ಕೆ ಅನ್ನ ತಿಂತಾರೆ ಇಬ್ಬರು ಸೇರ್ಕೊಂಡು. 4 ರೊಟ್ಟಿ ಬಿಡ್ತಾರ. ಇವಕ್ಕೇನು ದಾಡಿವ ಇವಕ್ಕೆ? ಸ್ವಲ್ಪ ಉಣ್ಣಾಕ ಮನೆಯಾಗ ಉಣ್ಣಾಕ ಕಟ್ಕೊಂಬರ್ಬಾರ್ದೇನು? ಈ ಮನೆಗೆ ಹೋಗಿ ಬೀಳ್ತಿದ್ರು. ಎಡಿ ಬಿದ್ದರೆ ಮನೆ ಐತಿ. ಬಂದಾರ ಇಲ್ಲಿ ಮಾಡಾಕದ ತಿನ್ನೋದು ಇದೇ ಕೆಲಸ. ಬರೀ ನಮ್ದು ಬೇರೇನೇನಿಲ್ಲ ನೋಡು. ಹೋಟೆಲ್ನಾಗ 100 ರೂಪಾಯಿ ಕೊಟ್ಟು ಉಂಡಿದ್ರೆ ಇವ್ರು ಗಂಟು ಹೋಗಿತ್ತೇನು? ಇಲ್ಲಿ ಬಂದ್ರೆ ನನಗೆ ಕೆಲಸ ಹಚ್ಚಾಕ. ಬರೀ ತವ್ರ ಮನೆ ಅಂದ್ರೆ ಇವ್ರಿಗೆ ಭಾಳ ಸವಾರ ಆಗ್ಬಿಟ್ಟೈತಿ. ಹಂಗೆ ಎಡೆ ಬಿದ್ರೆ ಬಂದ್ರೆ ಸೀದಾ ಇಲ್ಲಿಗೆ ಉಂಡ್ರು ಇರ ಬರೋದನ್ನೆಲ್ಲ ಉಳಿದೋದನ್ನೆಲ್ಲ ಕಟ್ಕೊಂಡ್ರು ಹೊಂಟ್ರು. ಏ ದೇವ್ರೇ, ಯಾವಾಗ ಮುಗ್ತಿತ್ತಾನೆ ಇದೆಲ್ಲ? ಅಲ್ಲಲ್ಲಿ ಯಾಕೇನೋ ಬೈಕೊಂಡ್ಲ ಏನು? ನೀನು ಮೊದಲು ಸುಮ್ಮನೆ ಬಿಟ್ಟು ಏನೇನೋ ಮಾತಾಡ್ಬಿಟ್ಟು. ಯಾಕೆ ವಾಸವನಿರ, ನಾನೇನು ಹೇಳ್ಬಾರದು ಹೇಳಿಲ್ಲ. ಇದು ನಮ್ಮ ತೋರ್ ಮನೆ ಐತಿ, ನಮ್ದು ಹಕ್ಕು ಐತಿ. ಬಂದು ಉಂಡು ಹೋಗಾಕ ಮಾಡತ್ತಾಳ ಬಿಡು. ಯಾರು ಹೆಚ್ಚಿಗೆ ಮಾಡ್ತಾ ಹಂಗೆ ತಿಂದು ಒಬ್ಬಕ್ಕೆ ರೋಲರಾಗ ನೋಡು. ಹಂಗೆ ಹತ್ತಿ ಎಂಡಿ ಗೊಬ್ಬಿದಂಗೆ ಗುಡ್ಡ ದಪ್ಪಗ ಗುಂಡಕ್ಕೆ. ನಾವು ಊಟ ಮಾಡಿ ಗುಂಡಕ್ಕೆ ಹೋಗೋಣ ಬಾ. ಹೋಗ ತೆಗೆವ ನೀನಂತ ಒಂದಿನ ಉಂಡ್ರೆಲ್ಲ ಗುಂಡಕ್ಕರೇನು? ಒಂದು ವಾರನಾರ ಇರ್ಬೇಕವ. ಅಕ್ವಾ ನೀ ಬೇಕಾರೆ 1 ವಾರ ಇದ್ವಾ. ನಾನು ಈ ಗುಂಡು ಹೊಕ್ಕನಿ. ಮನ್ಯಾಗ ಅಲ್ಲಿ ಹಾಲು ಕರಿವೆಲ್ಲ ಅದಾವು. ನಾ ಇಲ್ಲಿ ಇರೋದಲ್ವಾ, ನಾಳೆ ಬೆಳಗ್ಗೆ ಬೇಕಾರೆ ಬರ್ತೇನೆ. ಹೆಂಗಂದು ಹೇಳು, ನೀ ಹೇಳ್ದಂಗೆ. ಬ್ಯಾಡ್ನಲ್ಲೇ ಒಂದು ಹೊತ್ತು ಉಂಡು ಹೋಗೋಣ. ನಾನು BP ಗುಳಿಗಿತ್ತಂದಲ್ಲ, ಶುಗರ್ ಗುಳಿಗಿತ್ತಂದಲ್ಲ, ಹಂಗೆ ಬಂದುಬಿಟ್ಟೇನಿ. ಹೋಗೋಣ ಮನೆಗೆ ಹೋಗೋಣ. ಮತ್ತು ಮನ್ಯಾಗ ಬೈತಾನ. ಹೋಗೋಣ. ಅಲ್ಲ ಇನ್ನೂ ಒಳಗೆ ಹೆಜ್ಜೆನೇ ಇಟ್ಟಲ್ಲ ನಾವು. ಅಲ್ಲ ಹೋಗೋ ಸುದ್ದಿ ಮಾತಾಡಕತ್ತೇವೆ. ನಡಿ ಒಳಗೆ ಹೋಗೋಣ. ನಡಿ ಫಸ್ಟ್. ಅದಕ್ಕೆ ಬರ್ರಿ ಒಳಗೆ ಹೋಗೋಣ. ಇಲ್ಲೇ ರೀತಿ ಮಾತಾಡ್ತಿರಲ್ಲ ಇಬ್ರು ಅಕ್ಕ ತಂಗಿ ಇಬ್ರು ಗುಸು ಮಾತಾಡಕತ್ಬಿಟ್ರವ. ಒಳಗೆ ಬರ್ರಿ. ನಡಿವಾ ಬಂದೆ ನಡಿ. ಅಲ್ಲರಿ ಅಲ್ಲಿ ನೋಡ್ರಿ ಎಷ್ಟು ಗಿಡ ಮಾಡ್ಯಾಳಕ್ಕಿ. ಸ್ವಲ್ಪ ಅದಾವನ ಬೇರೆ ಹೂವಿನ ಗಿಡ ನೋಡಲ್ಲ. ಕೊಟ್ಟಿ ತುಂಬ ಹೆಂಗಿಟ್ಟ ಚೀಲನ? ಎಲ್ಲಿಂದೆಲ್ಲ ಚೀಲ ಕುಡಿಯಾಕಿದ್ಲೇನಕ್ಕಿ?
ಅಕ್ಕವ ಸುಮ್ಮನಿರ ಉಂಡು ಹೋಗೋ ಹೊತ್ತಿನಾಗ ಅಡ್ಡಾಡಿಕೆ ಅಂತ ಇಲ್ಲಿ ನೋಡಕ್ಕೆ ಬರೋಣ ಒಟ್ಟು ಚೂಟ್ ಚೂಟ್ ಮುರಿದು ಇಟ್ಟು ಬಿಡೋಣ ಅವು ಹೂವು ಬಿಟ್ಟಿರಬಾರ್ದು ನೋಡು ಹಂಗೆ ಮಾಡ್ಬಿಡ್ತೇನೆ ತಡಿ ನಾನು. ಏಯ್ ನಿನ್ನ ದುರು ಬುದ್ಧಿಗೆ ಎಷ್ಟು ಬೆಂಕಿ ಕಚ್ಚಲಿ, ಏನು ಕೆಟ್ಟ ಬುದ್ಧಿ ಐತೆ ನಿನ್ನ ಹತ್ರ. ಬೇಕಂದ್ರೆ ಗಿಡ ಇಸ್ಕೊಂಡು ಹೋಗ್ಬೇಕು, ಅದನ್ನು ಬಿಟ್ಟು ಮುರಿದು ಕಾಳ ನನ್ನ ಹೋಗ್ಲತ್ತಾಗ ಭಾರಿ ಕೆಟ್ಟ ಬುದ್ಧಿ ಐತವ ನಿನ್ನ ಹತ್ರ. ಹೌದನಕ್ಕ ನನ್ನ ಹತ್ರ ಕೆಟ್ಟ ಬುದ್ಧಿ ಐತಿ ಅಂತೀಯ? ಹಂಗಾಗಿದ್ರೆ ಅಲ್ಲೇ ಹೋಟ್ಲಾಗ ತಿಂದು ಹೋಗಕ್ಕೆ ಬರ್ತಿತ್ತು. 100 ರೂಪಾಯಿ ಉಳಿಸಿದ್ದಕ್ಕೆ ನೀನು ನನಗೆ ಹಿಂಗಂತ ಹೌದಲ್ಲ? ಪಾಪ ಅವು ಗಿಡ ಅವೇನು ಮಾಡಿರ್ತಾವೆ ನಮಗೆ ನೋಡ್ಬೇಕು, ಚಂದಾನ ನೋಡ್ಬೇಕು ಹೋಗ್ಬೇಕು ಅಷ್ಟೆ. ನಮ್ಗೆ ಯಾಕೆ ಬೇಕಾದ ಗಿಡ ಮಾಡಿದ್ರೆ ಅರ್ಥ ಇಲ್ಲದ್ರಿಲ್ಲ. ನಾ ಯಾಕೆ ಬಿಡ್ಲಿ, ನಾ ಬಿಡೋದಲ್ಲ. ಹೋಗೋಬೇಕಾದ್ರೆ ಗಿಡ ಇಸ್ಕೊಂಡ್ರೆ ಹೋಗ್ತಾನೆ, ಕೊಟ್ರ ಸರಿ, ಕೊಡ್ದ ಹೋದ್ರೆ ಎಲ್ಲ ಚೂಂಟಿ ಮುರಿದ ಹೋಗ್ತಾನೆ ನೋಡಂತಿ. ನಡಿ ಬಾ ನಡಿ, ನೀನು ಬುದ್ಧಿಗೆ ಏನು ಹೇಳ್ಬೇಕೇನ? ನಡಿ ಒಳಗಾರ ಹೋಗ ನಡಿ. ಹೊರಗ ನಿಂದ್ರಸ ಮಾತಾಡ್ಸಕತ್ತಿ ನೀನು, ಮಾತಾಡೋದು ಒಂದು ಸೌಂಡ್ ಕೇಳ್ತೈತಿ. ಯಾರು ಬಂದಾರ? ಅವರೇನು ಮನೆಗೆ ಹೊಸಬರಲ್ಲ, ಹಳಬರ. ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ, ಗೊತ್ತಾತಾ? ಬರ್ತಾರೆ ಈಗ ಒಳಗೆ, ನೀವು ನೋಡಂತ. ಇಲ್ಲ ಅರ್ಜೆಂಟ್ ಇದ್ರೆ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ರಿ. ಅರೇ ನೀನು ಮಾರು ಮಣ್ಣಾಗಡಲಿ, ನೀ ಏನು ಮಾತಾಡ್ತೀಯ? ಯಾರು ಬಂದಾರ ಅಂತ ಕೇಳಿದ್ರೆ ಇಷ್ಟುದ್ದ ಮಾತಾಡ್ತಿಲ್ಲ. ಯಾರು ಬಂದಿರೋದು? ಏ ನನ್ನ ತಲೆ ಕಟ್ಸ್ಬೇಡ, ನಾನು ಅಡುಗೆ ಮಾಡ್ಬೇಕು, ಊಟಕ್ಕೆ ಬಂದಾರಲ್ಲೇ, ಹೋಗಿ ನೋಡಿ ಹೋಗು. ಈಕೆ ಎಷ್ಟು ಸಿಟ್ಟಾಗಳ ಅಂದ್ರೆ ಯಾರು ಭಾಳ ಹತ್ರದವ್ರು ಬಂದಿರ್ತಾರೆ. ನೋಡೋಣ ಹೊರಗೆ ಗೊತ್ತಾಗತ್ತೆ. ಅದೇನಿದು ಅಕ್ಕ ತಂಗಿ ಇಬ್ರು ಬಂದು ಹೊರಗೆ ನಿಂತ್ಕೊಂಡಿರಿ, ಒಳಗೆ ಬಂದೇ ಇಲ್ಲ. ಅಕ್ಕವಾ ಬಾರ ಒಳಗೆ, ತಂಗಿವಾ ಬಾರ. ಯಾಕೆ ಏನಾಯ್ತು? ಅಷ್ಟು ಬೇಸರ ಮಾಡ್ಕೊಂಡಿರಲ್ಲ. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ. ಇದು ಕೇಳಿಸ್ಕೊಂಡ್ಬಿಟ್ಲ ಏನು ನಮ್ಮ ತಂಗಿ? ನಾನು ಹೆಂಡ್ತಿ ಮಾತಾಡಿದ್ದು ನಮ್ಮ ಹತ್ತಿ ಅಂಡಿಗೆ ಅಂತರೂ ಹೇಳಿದ್ದು ಮಾತು ಕೇಳೋದಿಲ್ಲ ಏನೆಲ್ಲ. ಎಲ್ಲಿಕ್ಕೆ ಕೇಳಿಸ್ಕೊಂಡ್ಬಿಟ್ಲ ಏನು? ಆಕೆ ಜೋರಾಗಿ ಮಾತಾಡಿದ್ದು. ಹಂಗ್ಯಾಕಂತೀವಾ? ಅತ್ತಿಗೆ ನಿಮ್ಮ ಅತ್ತಿಗೆ ತಾಯಿ ಇದ್ದಂಗೆ, ತಾಯಿ. ಬಾ ಬಿಸಿ ಬಿಸಿ ಅಡುಗೆ ಮಾಡಕ್ಕೆ ಹೋಗಳಾಕಿ. ನಾನು ಯಾರು ಬಂದಾರ ಹೊರಗೆ ನಿಂತ್ಕೊಂಡು ಮಾತಾಡ್ತಾಳಲ್ಲ ಅಂದೆ. ಆಕೆಲ್ಲ ಅತ್ತಿಗೆ ಮರು ಬಂದಾರ, ಆಸ್ಪತ್ರೆಗೆ ಬಂದಿದ್ರಂತ, ಊಟಕ್ಕೆ ಬಂದಾರ, ದೊಡ್ಡ ದೊಡ್ಡ ಅಡುಗೆ ಮಾಡ್ತಾನೆ ಅಂದ್ಲಕ್ಕಿ. ಅಣ್ಣ ಆದರೂ ಏನೋ ಹೇಳು, ನೀನು ನೋಡಿದ್ರೆ ನಂಗೆ ಭಾಳ ಪಾಪ ಅನ್ನಿಸ್ತತ್ ನೋಡ. ಯಾಕವಾ ನಂಗೇನಾಗೈತಿ? ಬರಾಬರಿನ ಅದನ್ನಲ್ಲ, ಆರೋಗ್ಯವಾಗದೇನೆ. ನಂಗೆ ನೋಡಿದ್ರೆ ನಿಂಗೆ ಯಾಕೆ ಪಾಪ ಅನಿಸ್ತತಿ? ಅಲ್ಲ ಅತ್ತಿಗೆ ಮಷ್ಟು ಗುಂಡಕ್ಕಾಗ್ಯಾಳ, ಯಾಕೆ ಹಿಂಗೆ ನಾಯಿ ಹೊಡಿಕೊಳ್ಳಿದ್ದಂತ ಎಳ್ಳಗದಿದಿ? ಏಯ್ ಸುಮ್ಮನಿರಲೇ ಬೆಂಡ್ಲಿ, ಅಡುಗೆ ಮಾಡ್ತಾಳೇನೋ ಇಲ್ಲ ಆಕಿ, ಅವನಿಗೆ ಊಟಕ್ಕೆ ಹಾಕ್ತಾಳೇನಿಲ್ಲ, ಅದಕ್ಕೆ ಹಂಗೆ ಸೋಪ್ ಸುಣ್ಣಾಗ್ಯಾನ ನೋಡು. ಏ ಅದೇನಿಲ್ವಾ, ಅಡುಗೆ ಪಡಿಗೆ ಎಲ್ಲ ಮಾಡ್ತಾಳ, ಹೊಲ ಮನೆ ಕೆಲಸಕ್ಕೆ ಓಡಾಡ್ತಾವಲ್ಲ, ಅದಕ್ಕಾಗಿ ನಾವು ಮೈ ಹತ್ತಂಗಿಲ್ಲ. ಹಿಂಗೆ ನಾವು ಬಾ ಬಾ ಒಳಗೆ ಹೋಗೋಣ. ಅಕ್ಕ ನೋಡ್ಲೆ ಅಣ್ಣ ಹೆಂಗೆ ಅತಿಗೆನ ಒಳಗೆ ಹಾಕ್ಯಂತಾನ ನೋಡು, ನೀನು ಕಲ್ತ್ಗ. ಅದನ್ನೆಲ್ಲ ಆಮೇಲೆ ನೋಡೋಣ ಅಂತ ನಡಿ. ಈಗ ಹೊಟ್ಟೆ ಸತಿ ಏನು ಅಡುಗೆ ಮಾಡಾಳ ಫಸ್ಟ್ ಅದನ್ನು ನೋಡೋಣ ನಡಿ. ಎಲ್ಲರ ಮನೆಗೆ ಇರೋವು, ಮತ್ತು ಎಲ್ಲ ಮುಚ್ಚಕ್ಕೆ ಎಲ್ಲಾರ್ದ ಹಂಗೆ ಎಲ್ಲ ಹೇಳ್ಕೊಂತ ಅಡ್ಡಾಡ್ತಾರ ಎಲ್ಲರ ಮನೆ ದೋಸೆ ತೋಟ. ನಡಿ. ಹೌದು, ನನ್ನ ಹೆಂಡ್ತಿ ಏನೋ ಅಡುಗೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನೀವು ಮನ್ಯಾಗ ಅಡುಗೆ ಮಾಡ್ಕೊಂಡು ಹೋಗ್ತಿರೇನಿಲ್ಲ? ಇಷ್ಟು ತೆಳ್ಳಗಾಗ್ಬಿಟ್ರಲ್ಲ ಇಬ್ಬರು. ಯಾಕೆ ಆರಾಮದಿರೇನಿಲ್ಲ? ಆಸ್ಪತ್ರೆಗೆ ಬಂದಿದ್ರಿ ಅಂತ ಏನು ತೊಂದರೆ ಇಬ್ರಿಗೂ? ಏ ಇಲ್ಲಪ್ಪ, ಸುಮ್ಮನೆ ಬಂದಿದ್ವಿ ಆಸ್ಪತ್ರೆಗೆ. ನಮ್ಮೂರವರು ಯಾರೋ ಒಬ್ರು ಅಡ್ಮಿಟ್ ಆಗಿದ್ರೆ ಅವ್ರನ್ನ ನೋಡಕ್ಕೆ ಬಂದಿದ್ದೆ. ಮತ್ತ ನಿನಗೇನಾಗಿತ್ತ? ನೀ ಅಂತ ಬಂದಿದ್ದ ಆಸ್ಪತ್ರೆಗೆ? ಇಲ್ಲ ಅಣ್ಣ, ನಾನು ಅಕ್ಕನ ಜೊತೆ ಬಂದಿದ್ದೆ. ನೀವು ಇಬ್ಬರು ಹಾಗೆಲ್ಲ ಯಾರನ್ನ ನೋಡಕ್ಕೆ ಬರೋರಲ್ಲ. ಏನಾಯ್ತು ಕರೆ ಹೇಳ್ರಿ, ನನ್ನ ಹತ್ರ ಏನು ಮುಚ್ಚಿಟ್ಕೊಂತೀರಿ? ಅದು ಅಣ್ಣ ನಾ ಹೇಳ್ತೀನಿ ಸರಿ. ಏಯ್ ಮುಚ್ಚ ಬಾಯಿ, ಬೆಂಡ್ಲಿ ಬಾಯಿ ಮುಚ್ಚು, ಅದನ್ನೆಲ್ಲ ಹೇಳ್ತಾರಣ್ಣ. ಏ ನಮ್ಮ ಅಂಟಗಳೇವ, ನಾವು ಹೇಳಿದ್ರೆ ಏನಕತಿ? ಏನಾತ ಅಕ್ಕವಾ, ಏನಾತ? ಯಾಕೆ ಭಯಕತಿ? ಏನಾತ ಹೇಳು, ನನ್ನ ಹತ್ರ ಏನು ಮುಚ್ಚು ಮರಿ? ಅಣ್ಣ ಅದನ್ನ ನಾ ಹೇಳ್ತೇನೆ ಅದನ್ನ. ಏನು ಗೊತ್ತಾನೆ, ನೀ ಮೊನ್ನೆ ಪಂಚಮಿ ಹಬ್ಬದ ಉಂಡಿ ತಂದು ಕೊಟ್ಟಿದ್ದಲ್ಲ, ಆ ಉಂಡಿ ತಿಂದು ಅಕ್ಕವಾಗ ಕುಂಡಿ ನೋವಾಗಿತ್ತಂತ, ಅದಕ್ಕೆ ತೋರ್ಸ್ಕೊಂಬರಕ್ಕೆ ಹೋಗಿದ್ವಿ ಅಷ್ಟೇ, ಮತ್ತೇನು ಇಲ್ಲ ನೋಡು. ನೀನು ತಮಾಷೆ ಮಾಡಕತ್ತೀಯನ ಸುಮ್ಮನ? ಇಲ್ಲಪ್ಪ, ಬೇಕಾದ್ರೆ ರಿಪೋರ್ಟ್ ಅದ ನೋಡು, ನಾ ಯಾಕೆ ಸುಳ್ಳು ಹೇಳಿ? ಅದಕ್ಕೆ ಹಿಂಗಾಗಿದ್ದಕ್ಕೆ ತೋರ್ಸ್ಕೊಳಕ್ಕೆ ಬಂದಿದ್ವಿ ಅಷ್ಟೇ. ಚೀ ಚಿ 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 ತೂ 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 ಏನ ನೀನು ಏನೇನೆಲ್ಲ ಕೊಳಕ್ಕೆಲ್ಲ ಹೇಳ್ತಿದ್ದಿ ನೋಡು. ತೆಗೆದಿಯ ಮರ್ಯಾದಿನ? ನೀನು ದೊಡ್ಡರ ಅನ್ನಂಗಿಲ್ಲ, ಸಣ್ಣರ ಅನ್ನಂಗಿಲ್ಲ, ಗಂಡು ಮಕ್ಳು ಅನ್ನಂಗಿಲ್ಲ, ಹೆಣ್ಮಕ್ಳು ಅನ್ನಂಗಿಲ್ಲ, ಎಲ್ಲದೂ ಹೇಳಿ ಇಟ್ಬಿಡ್ತಾ. ನಡಿ ಹೋಗಾನೆ ಒಳಗೆ. ಅತಿಗೆಮ್ಮ ಬಾರ ಊಟಕ್ಕೆ ಬಾ. ಒಂಚೂರು ಬಾಳೆ ಏನು ಮಾಡಿಲ್ವಾ? ಒಂಚೂರು ಬಿಸಿ ಅನ್ನ ಮಾಡೀನಿ, ಒಂದು ತೆಳ್ಳನ ಸಾರು ಮಾಡೀನಿ, ಮತ್ತು ಹಸಿಕಾಯಿ ಚಟ್ನಿ ರೊಟ್ಟಿ ಇತ್ತು ಸಾಕನ್ನೊಂದು ಕೈ ಬಿಟ್ಟು ನೀವು ಮತ್ತೇಂತ ಮಾಡ್ಲೇನ? ಹಾಂ ಏನು ಮಾಡಿ ಅತಿಗೆಮ್ಮ? ಹಸಿಕಾಯಿ ಚಟ್ನಿ ಮಾಡಿ? ಏಯ್ ಬೇಡವಾ, ಅಕ್ಕ ಊಟ ಏನಾರಲ್ಲ. ಯಾಕ ನಿಮ್ಮ ಅಕ್ಕಗೆ ಹಸಿಕಾಯಿ ಚಟ್ನಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆಗಿತ್ತು,
ಅದಕ್ಕೆ ಬೆಳಗ್ಗೆ ಮಾಡಿದಿತ್ತು ಮತ್ತೇನು ಮಾಡಲಿಲ್ಲ ನಾನು. ಯಾಕೆ ತಿಂತ ತಗ? ಏ ಇಲ್ವಾ, ಬೇಡ ಬೇಡ, ನನಗೆ ಮೊಸರನ್ನ ಕೊಟ್ಬಿಡು ಸಾಕು. ಅಯ್ಯೋ ಬಿಸಿ ರೊಟ್ಟಿ ಹಸಕ ಚಟ್ನಿ ಒಳ್ಳೆ ಅಂತೀಯಲ್ಲೇವ ನೀನು. ಹಂಗಾರೆ ಕೆಂಪು ಚಟ್ನಿನಾರ ಹಾಕ್ಯ, ಅದು ಬೇಡ ಅಂದ್ರೆ ಅಗಸಿ ಹಿಂಡಿನಾರ ಹಾಕ್ಯಂದು ಊಟ ಮಾಡು. ಬರೀ ಮೊಸರನ್ನ ಉಂಟೇನ? ಏನಂದಿ? ಅಗಸಿ ಹಿಂಡಿ? ಯವ್ವಾ ಬೇಡ ಬೇಡ ಬೇಡ, ಅಕ್ಕವನ್ನ ಪುಂಡಿ ಗೊತ್ತಿಲ್ಲ, ಅದಕ್ಕಾಗಿ ತೋರ್ಸ್ಕೊಳಕ್ ಬಂದಿದ್ದು ನಾವು ಆಸ್ಪತ್ರೆಗೆ. ಬೇಡ ಬೇಡ, ಅಕ್ಕವ್ಗ ಮೊಸರನ್ನ ಕೊಟ್ಬಿಡು. ಏನು ತಿಂದಿದ್ದೇವ ಅಂತದು ನೀನು? ಹೊಟ್ಟೆ ಹೇಳಾಗಂತದು. ಅಯ್ಯೋ ದೇವ್ರೇ, ಅಯ್ಯಯ್ಯೋ ಅದಕ್ಕೆಮ್ಮ ನೀ ಕೇಳಿಬಿಟ್ಟೇನ? ಹೇಳ್ತಾ ನೋಡು. ಏನಿಲ್ಲವ, ನೀ ಕೊಟ್ಟು ಕಳ್ಸಿದ ಉಂಡಿ ತಿಂದಿದ್ಲ, ಮತ್ತು ಅಟ್ಟಂಬಿಟ್ಟು ನಿಂದು ಉಂಡಿ ಅದನ್ನು ತಿಂದಿದ್ಲ, ಅದನ್ನು ತಿಂದು ಹೊಟ್ಟೆ ಹಾಳಾಗಿ ಮತ್ತು ಟಾಯ್ಲೆಟ್ ಮನೆಗೆ ಹೋಗಿ ಕುಂಡಿ ಅನ್ನೋದಕ್ಕೆ ಅಂಪಗಾಗಿತ್ತು ತೊಳೆದು. ಅದಕ್ಕೆ ಆಸ್ಪತ್ರೆಗೆ ಬಂದಿದ್ದೆ ತೋರ್ಸ್ಕೊಂಬರಕ್ಕೆ. ಹಂಗಾಗಿ ಗೊತ್ತಾ? ಅಯ್ಯೋ ದೇವ್ರೇ,